ವೈಟ್ಫೀಲ್ಡ್ ಯಮಹಾ ಶೋರೂಮ್ಗೆ ಹೋಗ್ತಾ ಇದ್ದೀವಿ. FZS ಹೈಬ್ರಿಡ್ ಬೈಕ್ ಲಾಂಚ್ ಇದೆ ಅಂತೆ, ಹಾಗಾಗಿ ಇವಾಗ ಇವೆಂಟಿಗೆ ಹೋಗ್ತಾ ಇದ್ದೀನಿ. ಯಮಹಾ ಶೋರೂಮ್ ಹತ್ರ ಬಂದಿದ್ದೀನಿ. ಹಾಯ್ ಸರ್. ಸೊ ನಿಮಗೆ ಹೈಬ್ರಿಡ್ ಇಂಜಿನ್ ಬರುತ್ತೆ. FZL ಫಸ್ಟ್ ಹೈಬ್ರಿಡ್ ಬರುತ್ತೆ. ಕಲರ್ ಡಿಸ್ಪ್ಲೇ ಬರುತ್ತೆ ನಿಮಗೆ. ಇದರಲ್ಲಿ ಟರ್ನ್ ಬೈ ಟೈಮ್ ನ್ಯಾವಿಗೇಷನ್ ಬರುತ್ತೆ. ಸೊ ಗೇರ್ ಇಂಡಿಕೇಶನ್ ಬರುತ್ತೆ. ಪ್ಲಸ್ ನಿಮಗೆ ತುಂಬ ಆಪ್ಷನ್ಸ್ ಬಂದಿದೆ ಇವಾಗ. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಇವಾಗ ಆಗ್ತಿದ್ದೀವಿ ಅಂದರೆ ವೈಟ್ಫೀಲ್ಡ್ ಯಮಹಾ ಶೋರೂಮ್ಗೆ ಹೋಗ್ತಾ ಇದ್ದೀವಿ. ನಮಗೆ ಅರವಿಂದ್ ಸರ್ ಅನ್ನೋರು ಇವತ್ತು FZS ಹೈಬ್ರಿಡ್ ಬೈಕ್ ಲಾಂಚ್ ಇದೆ ಅಂತೆ, 4 ಗಂಟೆಗೆ ಬರೋಕ್ಕೆ ಹೇಳಿದ್ದಾರೆ. ಅರವಿಂದ್ ಸರ್ ಅನ್ನು ನೋಡಿರ್ಬೋದು, ವೈಟ್ಫೀಲ್ಡ್ ಯಮಹಾ ಶೋರೂಮ್ದು ಹೋಗೋ ಎಲ್ಲ ರೈಡಿಗೆ ಅವರು ಕ್ಯಾಪ್ಟನ್ ಆಗಿರ್ತಾರೆ. ಅವರು ಇವತ್ತು ನಮಗೆ ಬೆಳಗ್ಗೆ ಸುಮಾರು ಟೈಮ್ ಸರಿಯಾಗಿ ಗೊತ್ತಿಲ್ಲ, FZS ಹೈಬ್ರಿಡ್ ಬೈಕ್ ಲಾಂಚ್ ಇವೆಂಟ್ ಇದೆ ಅಂತ ಇನ್ವೈಟ್ ಮಾಡಿದ್ರು. ಯಾಕಂದರೆ ಆಲ್ಮೋಸ್ಟ್ ರೈಡ್ ಇವರ ಜೊತೆ ಹೋಗಿದ್ದೀನಿ. ಈ ಸಂಡೇನೂ ಒಂದು ಮುತ್ತತ್ತಿ ಫಾರೆಸ್ಟ್ಗೆ ಇವ್ರ ಕಡೆಯಿಂದ ರೈಡ್ ಇದೆ, ಹಾಗಾಗಿ ಇವಾಗ ಇವೆಂಟಿಗೆ ಹೋಗ್ತಾ ಇದ್ದೀನಿ. ಫಸ್ಟ್ ಟೈಮ್ ಒಬ್ಬರು ಕರೆದು ಇವೆಂಟಿಗೆ ಹೋಗ್ತಾ ಇರೋದು, ಅದು ವೈಟ್ಫೀಲ್ಡ್ ಯಮಹಾ ಶೋರೂಮ್. ಅಲ್ಲೂ ಹೆವಿ ಟ್ರಾಫಿಕ್ ಆಗಿಬಿಟ್ಟಿದೆ ಇಲ್ಲಿ. ಯಾವ ಥರ ಇರುತ್ತೆ ಏನಿರುತ್ತೆ ಅಂತ ಗೊತ್ತಿಲ್ಲ. ಆಲ್ರೆಡಿ 4 ಗಂಟೆ ಆಯಿತು, ನಮ್ಮ ಯಮಹಾ ಶೋರೂಮ್ ಹತ್ರ ಬಂದಿದ್ದೀನಿ. ಥ್ಯಾಂಕ್ ಯು. ಇವೆಂಟಿಗೆ ಬರೋಕ್ಕೆ ಹೇಳಿ. ಹಾಯ್. ಹಾಯ್, ಆರಾಮ ನೀವು? ಹಾಯ್ ಸರ್. ಹೇಳಿ. that we have got for from Yamaha, which is the first hybrid motorcycle which runs on a mild speed. That is, initially it takes a battery consumption and then for 10 kilometers per hour, then it converts into petrol. Consumption of petrol starts. So what upgrade we have got is TFT screen we have got, and also some graphics change is also there in this vehicle. So we are expecting about 70 kilometers per hour per liter mileage from this vehicle, and this is a hybrid. It is fitted with the hybrid engine. It works on the smart motor generator system, like our Razia and Fasma that we have currently with us. So thank you all for coming for this launch event at Wayfield. Thank you. ಸೊ ನಿಮಗೆ ಹೈಬ್ರಿಡ್ ಇಂಜಿನ್ ಬರುತ್ತೆ. FZL ಫಸ್ಟ್ ಹೈಬ್ರಿಡ್ ಬರುತ್ತೆ. ನಿಮಗೆ ಹೈಬ್ರಿಡ್ ಯಾವ ಥರ ಕೆಲಸ ಮಾಡುತ್ತೆ, ಸ್ಲೋ ಮೂವಿಂಗ್ ಇದ್ದಾಗ ಗಾಡಿ. ಸೊ ನಿಮಗೆ ಸ್ಲೋ ಮೂವಿಂಗ್ ಇದ್ದಾಗ ಒಂದು 40-45 ಸ್ಪೀಡ್ ಇದ್ದಾಗ ನಿಮಗೆ ಬ್ಯಾಟ್ರಿ ಕನ್ಸಪ್ಷನ್ ಮಾಡುತ್ತೆ. 70% ಫ್ಯೂಲ್ ಯೂಸ್ ಮಾಡಿ 30% ಬ್ಯಾಟ್ರಿ ಕನ್ಸಪ್ಷನ್ ಆಗಿ ನಿಮಗೆ ಮೈಲೇಜ್ ಸೇವ್ ಆಗುತ್ತೆ, ಜಾಸ್ತಿ ಬರುತ್ತೆ. ಮತ್ತು ಇನ್ನೊಂದು ಫೀಚರ್ ಏನಂದರೆ ನಿಮಗೆ TFT ಡಿಸ್ಪ್ಲೇ ಬರುತ್ತೆ. ಸೊ ಹೈಬ್ರಿಡಲ್ಲಿ ನಿಮಗೆ FZL ಫಸ್ಟ್ ಟೈಮ್ ಬಂದಿರೋದು TFT ಡಿಸ್ಪ್ಲೇ. ಮತ್ತು ಕಲರ್ ಡಿಸ್ಪ್ಲೇ ಬರುತ್ತೆ ಇದರಲ್ಲಿ. ಟರ್ನ್ ಬೈ ಟೈಮ್ ನ್ಯಾವಿಗೇಷನ್ ಬರುತ್ತೆ. ಸೊ ಗೇರ್ ಇಂಡಿಕೇಶನ್ ಬರುತ್ತೆ. ಪ್ಲಸ್ ನಿಮಗೆ ನಾವು ಮ್ಯೂಸಿಕ್ ಕಂಟ್ರೋಲ್ ಮಾಡ್ಕೊಬೋದು.
ನ್ಯಾವಿಗೇಷನ್ ಬರುತ್ತೆ ಟರ್ನ್ ಬೈ ಟರ್ನ್. ಸೊ ಮತ್ತು ನೋಟಿಫಿಕೇಷನ್ ಬರುತ್ತೆ ನಿಮಗೆ. ಸೊ ನೋಟಿಫಿಕೇಷನಲ್ಲಿ ನಿಮಗೆ ಮೆಸೇಜ್ ಇವಾಗ ನಂಬರ್ ಸೇವ್ ಆಗಿದೆ, ನಿಮ್ಮದು ನಂಬರ್ದು ಯಾರು ಅಂತ ಹೆಸರು ಬರುತ್ತೆ. ಪ್ಲಸ್ ಮೊಬೈಲ್ ಇದೆ, ಮೊಬೈಲ್ಗೆ 5 ನಂಬರ್ಸ್ ಬರುತ್ತೆ ನಿಮಗೆ. ಸೊ ನಿಮಗೆ ವೆದರ್ ರಿಪೋರ್ಟ್ ಬರುತ್ತೆ ಸರ್. ವೆದರ್ ರಿಪೋರ್ಟ್ ಬಂದು ಲಾಸ್ಟ್ ವರ್ಕಿಂಗ್ ಲೋಕಲ್ ನಿಮ್ಮದು ವೆದರ್ ಡೆಸ್ಟಿನೇಷನ್ದು ಬರುತ್ತೆ ನಿಮಗೆ. ಸೊ ಪ್ರೆಸೆಂಟ್ದು ಬರೋಲ್ಲ ನಿಮಗೆ, ಡೆಸ್ಟಿನೇಷನ್ದು ಮಾತ್ರ ಬರುತ್ತೆ ನಿಮಗೆ. ಸೆಟ್ಟಿಂಗ್ಸಲ್ಲಿ ನಿಮಗೆ ಇದು ಬರುತ್ತೆ, ಟ್ರಾಕ್ಷನ್ ಕಂಟ್ರೋಲ್ ಸಿಸ್ಟಮ್ ಆನ್ ಆ್ಯಂಡ್ ಆಫ್ ಮಾಡ್ಕೊಬೋದು. ಮತ್ತು ಗೇರ್ ಶಿಫ್ಟ್ ಇಂಡಿಕೇಶನ್ ಬರುತ್ತೆ ನಿಮಗೆ. ಸೊ ಡಿಸ್ಪ್ಲೇ ಸೆಟ್ಟಿಂಗ್ಸ್ ಬರುತ್ತೆ ನಮಗೆ, ಡೇ ನೈಟು ನಿಮಗೆ ಬ್ರೈಟ್ನೆಸ್ ಸೆಟ್ಟಿಂಗ್ಸ್ ಬರುತ್ತೆ ನಿಮಗೆ ಆಪ್ಷನ್. ಕ್ಲಾಕ್ ಮ್ಯಾನ್ಯುವಲಿ ಸೆಟ್ ಮಾಡ್ಕೊಳೋ ಆಪ್ಷನ್ ಬರುತ್ತೆ. ಮತ್ತು ನಿಮಗೆ ಯೂನಿಟ್ ಬರುತ್ತೆ ನಿಮಗೆ, ಡೆಸ್ಟಿನೇಷನು, ಡಿಸ್ಟೆನ್ಸ್, ಫ್ಯೂಲು, ಟೆಂಪ್ರೇಚರ್ ಎಲ್ಲ ಬರುತ್ತೆ ನಿಮಗೆ. ಸೊ ಮತ್ತು 4 ಹಜಾರ್ಡ್ ಲೈಟ್ ಆಪ್ಷನ್ ಬಂದಿದೆ. FZಯಲ್ಲಿ ಹಜಾರ್ಡ್ ಲೈಟ್ ಆಪ್ಷನ್ ಕೊಟ್ಟಿದ್ದಾರೆ. ಸೊ ನಿಮಗೆ ಆಟೋ ಸೆನ್ಸರ್ ಕಟ್ ಆಫ್ ಕೊಟ್ಟಿದ್ದಾರೆ, ಆಟೋ ಸೆನ್ಸರ್. ಸೊ ಇದೇನು ಕೆಲಸ ಮಾಡುತ್ತೆ ಅಂತ ನಿಮಗೆ 4 to 5 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಿದಾಗ ಇಂಜಿನ್ 80% ಹೀಟ್ ಆದಾಗ, ಸೊ ನಿಮಗೆ ಆಟೋಮೆಟಿಕ್ ಟ್ರಾಫಿಕಲ್ಲಿ ಸ್ಲೋ ಮೂವಿಂಗ್ ನಿಂತ್ಕೊಂಡಾಗ ನಿಮ್ಗೆ ಆಟೋಮೆಟಿಕ್ ಇಂಜಿನ್ ಕಟ್ ಆಫ್ ಆಗುತ್ತೆ. ಸೊ ಮತ್ತೆ ನೀವು ಕೀ ಆನ್ ಮಾಡಿ ಮತ್ತೆ ನೀವು ಸ್ಟಾರ್ಟ್ ಮಾಡೋ ಅವಶ್ಯಕತೆ ಇಲ್ಲ, ಜಸ್ಟ್ ಎಕ್ಸ್ಲೇಟರ್ ಪುಲ್ ಮಾಡೋಕ್ಕೆ ಆಟೋಮೆಟಿಕ್ ಸ್ಟಾರ್ಟ್ ಆಗುತ್ತೆ. ಸೊ ನಿಮಗೆ ಆ ಸೆನ್ಸರ್ ಬೇಡ ಅಂದರೆ ನೀವು ಆಫ್ ಮಾಡ್ಬೋದು. ಹಲೋ, ನಮ್ಮ ಹತ್ರ ಇವಾಗಿದೆ FZS ಹೈಬ್ರಿಡ್ ವರ್ಷನ್. ಇವಾಗಷ್ಟೇ ವೈಟ್ ಫೀಲ್ಡ್ ಯಮಹಾ ಶೋರೂಮಲ್ಲಿ ನಿಮಗೆ ಲಾಂಚ್ ಮಾಡಿದ್ದಾರೆ. ತುಂಬ ಆಪ್ಷನ್ಸ್ ಬಂದಿದೆ ಇವಾಗ. ಪಾರ್ಕಿಂಗ್ ಲೈಟ್ ಸಪ್ರೇಟ್ ಬಂದಿದೆ, ಹಾಗೆ ಇದರಲ್ಲಿ ಏನೆಲ್ಲ ಫ್ಯೂಚರ್ಸ್ ಬರುತ್ತೆ ಅದನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ನಾನು ಜಸ್ಟ್ ಒಂದು ಟೆಸ್ಟ್ ಡ್ರೈವ್ ಹೋಗ್ತಾ ಇದ್ದೀನಿ. ಬೈಕು ಚೆನ್ನಾಗಿದೆ, ಆಪ್ಷನ್ಸ್ ಇದೆ, ಸಪ್ರೇಟ್ ಆಪ್ಷನ್ಸ್ ಇದೆ. ನಿಮಗೆ ನೋಡ್ತಾ ಇರ್ಬೋದು, ಇದು ಮೊದಲೆಲ್ಲ ಇರಲಿಲ್ಲ ಈ ಆಪ್ಷನ್ಸು. ಆಲ್ರೆಡಿ ಅವರು ಎಕ್ಸ್ಪ್ಲೈನ್ ಮಾಡಿದ್ದಾರೆ, ಮತ್ತೆಲ್ಲ ಸೇಮ್ ಇದೆ. ಇಲ್ಲೊಂದು ಡಿಸ್ಪ್ಲೇ ಡಿಫ್ರೆಂಟ್ ಬಂದಿದೆ ಈ ಸಲ. ಓಕೆ ಅರುಣ್ ಸರ್, ಬರೋಣ. ಸರಿ ಸರ್, ಥ್ಯಾಂಕ್ ಯು. ಓಕೆ, ಅದು ಏರ್ ಲಾಕ್ ಏನಾಗಿತ್ತಂತೆ. ಹೌದಾ? ನೋಡಿ ಓಡಿಸಂಗೆ. ಸರಿ, ಓಕೆ. ಹಲೋ ಗಾಯ್ಸ್, ಇವಾಗ ಶೋರೂಮಲ್ಲಿ FZS ಹೈಬ್ರಿಡ್ ಬೈಕ್ ಲಾಂಚ್ ಮಾಡಿ ಸ್ನ್ಯಾಕ್ಸ್ ತಿನ್ಕೊಂಡು ಇವಾಗ ಟೆಸ್ಟ್ ಡ್ರೈವ್ ಮಾಡಿಕೊಂಡು ರೂಮ್ಗೆ ಹೋಗ್ತಾ ಇದ್ದೀನಿ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಇಲ್ಲಿ ತನಕ ಟೇಕ್ ಕೇರ್, ಬಾಯ್.